ಗಿಲ್ಲಿ ಅವರು ಬಿಗ್ ಬಾಸ್ ಅಲ್ಲಿ ಪಟಾಪಟಿ ಚಡ್ಡಿ ಹಾಕೊಂಡಿದ್ರು, ನೀವು ಇಲ್ಲಿ ಶಾರ್ಟ್ಸ್ ಹಾಕೊಂಡು ಬಂದಿದ್ದೀರಾ, ಏನು ವಿಶೇಷ? ವಿಶೇಷ ಅಂದ್ರೆ ಹಳ್ಳಿ ವಾತಾವರಣ ಹಂಗೆ ಮೇಡಮ್ ಹಾಕೊಳ್ಳೋದು, ಬರೀನು ಚಡ್ಡಿಲಿ ಹಾಕಂದ್ರೆ ಇದ್ ಮಾಡೋದು, ಸಂತೋಷ ಆಗುತ್ತೆ. ಗಿಲ್ಲಿ ಅವ್ರಿಗೆ ಗೆದ್ದಿದ್ದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ ಮೇಡಮ್. ಈ ಎಪಿಸೋಡ್ ಮಾತ್ರ ನಿದ್ದೆ ಬಿಡ್ಬಿಟ್ಟು ಮುಗಿಗಂಡು ನೋಡಿದೀನಿ ಗಿಲ್ಲಿಗೋಸ್ಕರ. ತುಂಬಾ ಖುಷಿ ಆಗುತ್ತೆ. ಸೂಟ್ ಆಗ್ತವ್ರು ಏನು ಮಾಡೋಕ್ಕಾಗಿಲ್ಲ, ಪಟ ಚಡ್ಡಿ ಹಾಕಂದ್ರೆ ಬಿಗ್ ಬಾಸ್ ಗೆದ್ದು ಬಂದಿದ್ದೀವಿ. ಖುಷಿಲಿ ಪಟಾಪಟ ಚಡ್ಡಿ ಹಾಕೊಂಡಿದಿರಿ ಅಂತ ಹೇಳಿದ್ರಿ ಅಲ್ವಾ, ನಾವು ಇಲ್ಲಿ ಹಳ್ಳಿಲಿ ರೈತರು ಪಟಾಪಟಿ ಚಡ್ಡಿ ಹಾಕೊಂಡು ಶ್ರಮ ಬಿದ್ದು ಬೆವ್ರು ಸುರಿಸಿ ಭತ್ತ ಬೆಳೆದ್ರುನೆ ಬೆಂಗಳೂರು ಇರೋರು ಜೀನ್ಸ್ ಪ್ಯಾಂಟ್ ಹಾಕೊಳಕ್ ಆಗೋದು ಸತ್ಯ. ಯಾಕಂದ್ರೆ ನಾವು ಅನ್ನ ಹಾಕ್ತಿವಿ, ಇಡೀ ದೇಶಕ್ಕೆ ಅನ್ನ ಹಾಕ್ತಿವಿ. ಒಬ್ರು ಯಾರಾದ್ರೂ ಆಗಿರ್ಲಿ, ನಾವು ರೈತರು ಪಟಾಪಟಿ ಚಡ್ಡಿ ಹಾಕೊಂಡಿದೀವಿ, ಬನೀನ್ ಹಾಕೊಂಡಿದೀವಿ ಅಂದ್ರೆ ಅದನ್ನ ಕಂಡಮ್ಮ ಕಾಣ್ಬಾರ್ದು ಯಾರು. ಚಡ್ಡಿ ಅದಕ್ಕೆ ನಮ್ಗೆ ಗಿಲ್ಲಿ, ಜೈ ಪಟಾಪಟಿ ಚಡ್ಡಿ, ಜೈ ಗಿಲ್ಲಿ. ಜೊತೆ ಇದ್ದವರು ಅವ್ರನ್ನ ನೋಡಿದವ್ರು ಇಲ್ಲೊಬ್ರು ಇದ್ದಾರೆ. ಹಾಯ್, ನಮಸ್ತೆ. ಅನಿಲ್ ಸರ್, ಗಿಲ್ಲಿ ಅವ್ರಿಗೆ ಗೆದ್ದಿರೋದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಇದೆ. ಗಿಲ್ಲಿ ಅವ್ರಿಗೆ ಗೆದ್ದಿರೋದು ಬಳ್ಳಾರಿ ತಾಲೂಕು, ಮಂಡ್ಯ ಡಿಸ್ಟಿಕ್ಕು, ಜಟ್ಪುರ್ ಗಿಲ್ಲಿ ನಮ್ಮ ಅಣ್ಣ ಗೆದ್ದಿರೋದು ತುಂಬಾ ಖುಷಿ ಇದೆ. ಡಬಲ್ ಡಿಮಿಲ್ ಲೆಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅಂತ ಮೊದಲೇ ಗೊತ್ತಿತ್ತು. ಆದ್ರೂ ಇವತ್ತು ಅವ್ರು ಗೆದ್ದಿರೋದು ನಮ್ಮ ಮನೆ ಮಗ ಆಗಿದ್ದಾನೆ, ನಮ್ಮ ಮನೆ ಮಗ ಅನ್ನೋದಕ್ಕಿಂತ ಕರ್ನಾಟಕದ ಮನೆ ಮಗ ಆಗಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಟ್ಪುರ್ ಗಿಲ್ಲಿ ಇನ್ನೂ ಬೆಳಿಬೇಕು, ಅವ್ರಿಗೆ ಇನ್ನೂ ಚಾನ್ಸ್ ಸಿಗ್ಬೇಕು. ದಯವಿಟ್ಟು ಎಲ್ಲ ಕಲಾವಿದರು ಇದೇ ಥರ ಪ್ರೋತ್ಸಾಹಿಸ್ಬೇಕು ಅವ್ರನ್ನ, ಗಿಲ್ಲಿ ಅವ್ರನ್ನ ಅಂತ ಕೇಳ್ಕೊತೀವಿ. ಮತ್ತೆ ಇನ್ನೇನಪ್ಪ ಅಂದ್ರೆ 23 ಸೀಟ್ ಫೈಟ್ ಕೊಡ್ಬೇಕು ಗೆಲ್ಲೋದಂದ್ರೆ ಅಷ್ಟು ಸುಲಭದ ಮಾತೇ ಇಲ್ಲ. ಹಳ್ಳಿ ಹುಡುಗ ಇವತ್ತು ನಮ್ಮ ಅಣ್ಣ ಗಿಲ್ಲಿ, ಜೈ ಗಿಲ್ಲಿ. ಗಿಲ್ಲಿ ಗೆದ್ದಿದ್ದಾರೆ ಅನ್ನೋದು ನಾವೇ ಗೆದ್ದಷ್ಟು ಖುಷಿಯಾಗಿದೆ. ನಮ್ಮ ಮನೆ ಮಗ ಗಿಲ್ಲಿಗೆ ಜೈ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಗಿಲ್ಲಿ ಅವ್ರ ಫೇವ್ರೇಟ್ ಸಾಂಗು ದೊಡವ ದೊಡವ ದಾಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ಮೂರಿ ಬೀಜ ಸಾರ್ಗ ಕುಸೊಪ್ಪು, ನೀವಿಬ್ರು ಮಾಡಿದ ತಪ್ಪು, ಗಿಲೆ ಗಿಲೆ ಗಿಲೆ. ಗಿಲ್ಲೆ ಗೆಲ್ಬೇಕಂತ ಕೇಳ್ಕೊಂತ ಇದ್ರಿ ಮೇಡಮ್. ತುಂಬಾ ಸಂತೋಷ ಆಗಿದೆ ನಮ್ಮ ಗಿಲ್ಲಿ ಗೆದ್ದಿರೋದು. ಈಗ ನಮಗೆ ಹೆಮ್ಮೆ, ನಮ್ಮ ಮಂಡ್ಯ ಡಿಸ್ಟಿಕ್ ಹೆಮ್ಮೆ, ನಮ್ಮ ಬಂಡೂರು, ದರ್ಪುರ, ದುಗ್ನಳ್ಳಿ, ಕಪ್ರೆಕೊಪ್ಪಲು, ಅಕ್ಕಮನ್ ಕೊಪ್ಪಲು, ಎಷ್ಟು ಊರಿದೆ ಅಷ್ಟಕ್ಕೆಲ್ಲ ತುಂಬಾ ಸಂತೋಷ ಆಗಿದೆ. ಇವತ್ತು ಜನದ ಕ್ರೌಡ್ ನೋಡಿ ನಮ್ಗಂತೂ ಸಂತೋಷನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಜೈ ಗಿಲ್ಲಿ. ಥ್ಯಾಂಕ್ ಯು ಸೋ ಮಚ್. ನಾವು ಹೆಗ್ಗೂರ್ನವರು, ಅವ್ರ ತಂದೆಯವರು ನೀಲಗಿರಿ ಸರ್ವೆ ಸೊಸೈಟಿ ತಗೊಳ್ಳೋಕೆ ನಮ್ಮ ಹತ್ರ ಬರ್ತಾ ಇದ್ರು. ಭಾರಿ ಒಳ್ಳೆ ಜನ. ಅವ್ರ ವ್ಯಕ್ತಿಯಿಂದ ಅವ್ರ ಗುಣ ನೋಡಿ ಮುಂದೆ ಬಂದಿದ್ದಾರೆ. ಗಿಲ್ಲಿ ಅವ್ರಿಗೆ ಗೆದ್ದಿರೋದು ಎಷ್ಟು ಖುಷಿ ಇದೆ? ಎಲ್ಲ ಇಡೀ ಕರ್ನಾಟಕಕ್ಕೆ ಒಳ್ಳೆ ಖುಷಿ ಇದೆ. ಓಕೆ, ಅಕಸ್ಮಾತ್ ಗಿಲ್ಲಿ ಅವ್ರು ಗೆದ್ದಿಲ್ಲ ಅಂದಿದ್ರೆ ಏನ್ ಮಾಡ್ತಿದ್ರಿ? ಮನ್ಸು ಅಪಾರ ಚಿಕ್ಕದಾಗಿರೋದು. ಓಕೆ ಓಕೆ ಮೇಡಮ್. ಈಗ ಗಿಲ್ಲಿ ಅವ್ರ ಜೊತೆಗೆ ಪಕ್ಕದಲ್ಲಿ ರಕ್ಷಿತ್ ಅವ್ರು ನಿಂತ್ಕೊಂಡಿದ್ರು. ಹೌದು. ಯಾರು ನಿಂತ್ಕೋಬೇಕಾಗಿತ್ತು? ಅದೃಷ್ಟ ಬೇಕು, ಅದ್ರಲ್ಲಿ ಹಣೆ ಬರ ಬರ್ದಿದ್ರೆ ಯಾವ ಅವ್ರೇ ಆಗ್ಲಿ ಇವ್ರೇ ಆಗ್ಲಿ ಯಾರು ಗೆಲ್ಲೋರು. ಓಕೆ, ಅಕಸ್ಮಾತ್ ರಕ್ಷಿತ ಗೆದ್ದಿದ್ರೆ ಇದೇ ತರ ಖುಷಿ ಇರ್ತಿತ್ತ ನಿಮ್ಗೆ? ಯಾರ್ಯಾರ ಮನಸ್ಸು, ಅವ್ರ ಮನಸ್ಸು ಇವ್ರ ಮನಸ್ಸು, ಅವ್ರು ಗೆದ್ದಿರೋ ಒಂದು ಖುಷಿ, ಇವ್ರು ಗೆದ್ರು ಖುಷಿ. ಓಕೆ, ಅಕಸ್ಮಾತ್ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಏನಾದ್ರು ಮದ್ವೆ ಆದ್ರೆ ಇವಾಗ ಕೊಡ್ತಿರೋ ಪ್ರೀತಿನೇ ಆಮೇಲೂ ಕೂಡ ಕೊಡ್ತೀರಾ? ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ. ಇಲ್ಲಿ ಅವರು ಹೇಳ್ಬಿಟ್ಟವ್ರಲ್ಲ ಮೇಡಮ್ ಅವರೇ, ಕಾವ್ಯ ಅವರು ನಮ್ದು ಸ್ನೇಹ ಹೊರತು ಯಾವುದೇ ಇದರ ಇದಿಲ್ಲ. ಅಲ್ಲ, ಹೇಳಕ್ಕಾಗಲ್ಲ. ಬಿಗ್ ಬಾಸ್ ಒಳಗಡೆ ಅಣ್ಣ ತಂಗಿ ಅನ್ಕೊಂಡು ಹೊರಗಡೆ ಮದ್ವೆ ಆದವ್ರು ಇದಾರೆ, ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಮದ್ವೆ ಆದವ್ರು ಇದಾರೆ, ನಾವು ನೋಡಿದೀವಿ ಅಲ್ವಾ? ಇಲ್ಲ, ಅವರೇ ಹೇಳೋರಲ್ಲ ನೆನ್ನೆ ಕೊಡ್ತೀರಾ? ಹೌದೌದು, ಖಂಡಿತ. ಓಕೆ, ಡನ್. ಖುಷಿ ಆದ್ರೆ ಇನ್ನೂ ಖುಷಿ ನಮ್ಗೆ, ಇನ್ನು ಫುಲ್ ಖುಷಿ. ಯಾರು ಅಂತ ಕೇಳ್ತಿರಲ್ಲ ಮೇಡಮ್ ಅವರೇ, ಕಾವ್ಯನ ಮೇಡಮ್ ಅವರೇ, ನಮ್ಮೂರ್ ಸೊಸೆ ಮಾಡ್ಕೋತೀವಿ. ಈಗ ನಾನು ಅಂತಂದ್ರೆ ನನ್ನ ಊರ್ ಸೊಸೆ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಿಮ್ ಮಾಡ್ಕೊಳಕ್ ಆಯ್ತದ? ಅಯ್ಯೋ, ನಮ್ಮೂರೊಳಗ ನಮ್ಮೂರ್ ಸೊಸೆ ಮಾಡ್ಕಾರ ಏನಾಗಲ್ಲ ಮೇಡಮ್. ಹೌದು ಮೇಡಮ್ ಅವರೇ, ಸೇರ್ ಒದಿಸ್ಕ ತುಂಬಿಸ್ಕೋಬೇಕು ಮೇಡಮ್ ಅವರೇ. ಇಲ್ಲಿ ಹೆಬ್ಬಾಗ್ಲಿಗೆ ಇಡ್ತೀವಿ ಮೇಡಮ್ ಅವರೇ. ಇಲ್ಲ ಇಲ್ಲ ಇಲ್ಲ, ಇಲ್ಲೇ ಇಡ್ತೀವಿ ಮೇಡಮ್ ಅವರೇ. ಎಷ್ಟು ಖುಷಿ ಇದೆ ಗಿಲ್ಲಿಗೆ? ತುಂಬಾ ಖುಷಿ ಇದೆ ಮೇಡಮ್ ಅವರೇ, ತುಂಬಾ ಖುಷಿ ಇದೆ. ಗಿಲ್ಲಿಗೆ ಒಂದು ಜೈಕಾರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕೇಳ್ತೀನಿ, ನಾನು ಕೇಳ್ತೀನಿ, ನರ್ವಸ್ ಏನಿಲ್ಲ. ಹಾಯ್, ನಮಸ್ತೆ. ನಮಸ್ತೆ. ನಮ್ಮ ಹೆಸರು ಪೂಜಾ. ಆಲ್ರೆಡಿ ನೀವೆಲ್ಲ ಕಂಡಿಡ್ತಿದ್ದೀರಾ, ಮತ್ತೆ ನಾನು ಎಂತ ಕೇಳೋದು? ಪೂಜಾ ಅವರೇ, ಗಿಲ್ಲಿ ಗೆದ್ದಿದ್ದು ಎಷ್ಟು ಖುಷಿ ಇದೆ? ತುಂಬಾ ಖುಷಿ ಆಯ್ತು. ಎಲ್ಲಿಂದ ಬಂದಿರೋದು ನೀವು? ಮಳವಳ್ಳಿಯಿಂದ. ಮಳವಳ್ಳಿಯಿಂದ. ಆಂಟಿ ಹಾಯ್, ನಮಸ್ತೆ. ನಮಸ್ತೆ ಮೇಡಮ್. ಮಗಳು. ಎಷ್ಟು ಖುಷಿ ಇದೆ ಗಿಲ್ಲಿ ಅವ್ರು ಗೆದ್ದಿರೋದು? ತುಂಬಾ ಖುಷಿ. ಅಲ್ಲಿಂದ ನೀವು ಗಿಲ್ಲಿ ಅವ್ರನ್ನ ನೋಡಕ್? ಹೌದು. ಓಕೆ, ಗಿಲ್ಲಿ ಅವ್ರ ಅಕಸ್ಮಾತ್ ಗೆದ್ದಿಲ್ಲ ಅಂದಿದ್ರೆ ಬೇಜಾರಾಗ್ತಿತ್ತಾ? ಬೇಜಾರಾಯ್ತಿತ್ತು, ನಾವು ಬಿಗ್ ಬಾಸ್ ನೋಡ್ತಿರ್ಲಿಲ್ಲ.
ಇವಾಗ ಗೆದ್ದಿರೋದಕ್ಕೆ ಬಿಗ್ ಬಾಸ್ ಭಾಳ ನೋಡ್ತೀರಾ? ನೋಡ್ತೀವಿ. ಓಕೆ. ಗಿಲ್ಲಿ ಅವ್ರ ಜೊತೆಗೆ ರಕ್ಷಿತ್ ಅವ್ರು ನಿಂತಿದ್ರು. ಹೌದು. ನಿಮ್ ಪ್ರಕಾರ ಯಾರು ನಿಲ್ಬೇಕಾಗಿತ್ತು? ಗಿಲ್ಲಿನೇ ಇಲ್ಲ ಕಾವಿಲ್ಲ ರಕ್ಷಿತಾ. ಫಸ್ಟ್ ಟೈಮ್ ಒಂದು ಆನ್ಸರ್ ರಕ್ಷಿತಾ ಅಂತ ಬಂದಿದೆ. ಆಕ್ಚುಲಿ ಎಲ್ಲರೂ ಕಾವ್ಯ 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 ಅಂತಿದ್ರು. ಯಾಕೆ ರಕ್ಷಿತಾ? ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅದಕ್ಕೆ. ಅದಕ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್.